ಇನ್ನೊಂದು ಪ್ರಶ್ನೆ ಬರ್ತಾ ಇದೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ. ವಿಜಯಲಕ್ಷ್ಮಿ ಗಂಗಾಧರ್ ಅವರು ವಾಮಂಜೂರಿಂದ. ಹೇಳಿ. ಅತಿಥಿಗಳಿಗೆ ನಮಸ್ಕಾರ. ಸರ್, ನನ್ನೊಂದು ಪ್ರಶ್ನೆ. ಬುದ್ಧಿಮಾಂದ್ಯ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ ಪಡಿಸಲು ಸಾಧ್ಯವೇ? ಏನ್ ಹೇಳಿ? ಬುದ್ಧಿಮಾಂದ್ಯ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ ಸಾಧ್ಯವೇ? ಸಾಧ್ಯವಾದ್ರೆ ಅದಕ್ಕೆ ಹೇಗೆ ನೀವು ಪ್ರಯತ್ನಿಸಿದ್ದೀರಾ? ಒಳ್ಳೆ ಪ್ರಶ್ನೆ. ಬುದ್ಧಿಮಾನ ಮಕ್ಕಳಲ್ಲಿ ಸಾಧ್ಯ ಇದೆ, ಅದು ನಾನು ಪ್ರಯತ್ನ ಮಾಡಿಲ್ಲ. ಆದರೆ ಅದಕ್ಕೆ ಈಗ ಬುದ್ಧಿಮಾನ ಮಕ್ಕಳಿಗೆ ಕ್ಲಾಸ್ ತಗೊಳ್ಳೋಂಥ ಸಪರೇಟ್ ಶಿಕ್ಷಕರಿದ್ದಾಗ ಅವರು ಕೆಲವು ಪ್ರಯತ್ನ ಮಾಡೋ ಸಾಧ್ಯ ಇದೆ. ಈಗ ನಾವು ಆಗಲೇ ಮೋಸ್ಟ್ಲಿ ನೀವು ಇತ್ತೀಚೆಗೆ ಬಂದ ಚಲನಚಿತ್ರ ಬ್ಲ್ಯಾಕ್, ಅದರಲ್ಲಿ ಅಮಿತಾಬ್ ಬಚ್ಚನ್ ಅವರ ಒಂದು ಪಾತ್ರ, ಅದು ನೆನಪು ಮಾಡ್ಕೊಂಡಾಗ ಅದರಲ್ಲಿ ಮಾತು ಬರೋದಿಲ್ಲ, ಕಣ್ಣು ಕಾಣೋದಿಲ್ಲ, ಕಿವಿನೂ ಕೇಳಿಸೋದಿಲ್ಲ ಅಂತ ಒಂದು ಪಾತ್ರ ಯಾವ ರೀತಿಯಲ್ಲಿ ಅವರು ತರಬೇತಿ ಕೊಡ್ತಾರೆ ಅಂತ ನೋಡಿದ್ದೀವಿ. ಅದು ಸಾಧ್ಯ ಇದೆ. ಅದು ಎಷ್ಟು ಮಟ್ಟಿಗೆ ಅನ್ನೋದು ನಾನು ಪ್ರಯತ್ನ ಮಾಡಿಲ್ಲ. ಆದರೆ ಈ ಪ್ರಶ್ನೆಗೆ ಇನ್ನೊಂದು ನನ್ನ ನೆನಪು ಬರ್ತಾ ಇದೆ. ಇದು 4 ವರ್ಷಗಳ ಹಿಂದೆ ಬಾಂಬೆನಲ್ಲಿ ಮೊದಲು ಹೋದಾಗ ಜಿತೇಂದ್ರ ಅಂತ ಒಬ್ಬ ಹುಡುಗ ವಿತ್ ಪೇರೆಂಟ್ಸ್ ಬಂದು ನನಗೆ ಕೇಳಿದ್ರು, ಇವನಿಗೆ ಸ್ವಲ್ಪ ತೊದಲ್ತಾ ಇದ್ದಾನೆ, ಡಾಕ್ಟರ್ ಎಲ್ಲ ಕಡೆ ಪ್ರಯತ್ನ ಪಟ್ವಿ, ಅವ್ರೇನಂದ್ರು ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ, ಅಥವಾ ಹಿ ಹ್ಯಾಸ್ ಟು ಡೆವಲಪ್ ಕಾನ್ಫಿಡೆನ್ಸ್, ಅದೊಂದೇ ದಾರಿ, ನಿಮ್ಮ ಕಾರ್ಯಕ್ರಮದಿಂದ ಈ ಸೆಲ್ಫ್ ಕಾನ್ಫಿಡೆನ್ಸ್ ಅವನು ನಿಜವಾಗ್ಲೂ ಸರಳವಾಗಿ ಮಾತ್ರ ಸಾಧ್ಯವೇ ಅಂತ ಕೇಳಿದ್ರು. ಅದೊಂಥರ ನನಗೆ ಚಾಲೆಂಜಿಂಗ್ ಆಗಿತ್ತು. ಜೊತೆಗೆ ನಾನು ಹೇಳಿದೆ, ಈಗ ಇಫ್ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್, ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ಆ್ಯಂಡ್ ಐ ವಿಲ್ ಡೂ ಮೈ ಬೆಸ್ಟ್. ಅದೊಂಥರ ನನಗೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ತೋದ್ಲಂತ ಹುಡುಗ ಬಂದಿದ್ದು. ಬಟ್ ನಿಜವಾಗ್ಲೂ ಆ ಕಾರ್ಯಕ್ರಮ ಮುಗಿದಾಗ ಅವರೆಲ್ಲರಿಗಿಂತ ಹೆಚ್ಚಿಗೆ ಸಂತೋಷ ಆಯ್ತು ನನಗೆ. ಯಾಕಂದ್ರೆ ಕೊನೆ ದಿನ 2 ನಿಮಿಷಗಳು ಮಾತಾಡಬೇಕು. ಮೊದಲನೇದಾಗಿ ಈಗಾಗಲೇ ಹೇಳ್ತಾ ಇದ್ದೆ ಸ್ಟೇಜ್ ಫಿಯರ್ ಅಂತ, ಹೈಯೆಸ್ಟ್ ಫಿಯರ್. ಅಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋದಕ್ಕೆ ಕಷ್ಟ. ಸಾಧಾರಣವಾಗಿ ಏನಾಗುತ್ತೆ, ನಮ್ಮಲ್ಲಿ ಸರಿಯಾಗಿ ಮಾತನಾಡುವಂಥ ಸ್ಟೇಜ್ ಹೋದ ತೊಂತಾರೆ. ಬಟ್ ಎಲ್ಲಿ ಅವತ್ತಿನ ದಿನ ತೊದ್ದಂತ ಹುಡುಗ ಅವದಷ್ಟು ಚೆನ್ನಾಗಿ ಮಾತಾಡ್ದ. ಅದಾದ ನಂತರ ಹೆಚ್ಚು ಕಮ್ಮಿ ಒಂದು 15-20 ಈ ಥರ ಕೇಸ್ ಬಂದಿರ್ಬೋದು. ಹೀಗಾಗಿ ಅವರು ಕಾನ್ಫಿಡೆನ್ಸ್ ಬಿಲ್ಡಪ್ ಆಯಿತು. ಸೊ ನೀವು ಬುದ್ಧಿಮಾನ್ಯ ಮಕ್ಕಳು ಅಂದಾಗ ನನಗೆ ಈ ಕೆಲವು ಇಂಥ ಎಲ್ಲ ಸಾಧ್ಯ ಇದೆ. ಅಂದರೆ ನಿಮ್ಮ ಆತ್ಮವಿಶ್ವಾಸಕ್ಕೆ ಸಂಬಂಧಪಟ್ಟಂತ ಯಾವುದೇ ಆದರೂ ಖಂಡಿತವಾಗಿ ನಾನು ಈ ಕಾರ್ಯಕ್ರಮ ಪರಿಣಾಮಕಾರಿ ಆಗುತ್ತೆ.